ನೀವು 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು? ನಿಮ್ಗೆ ಯಾಕೆ ಬೇಕದು? ಮೈಲೇಜ್ ಎಷ್ಟು ಕೊಡ್ತಾ ಇದೆ? ಸೊ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ಸ್ ಓಡಿಸಬಹುದು. ಅದೇ 500 ರುಪೀಸ್ನ ಈ ಎಲೆಕ್ಟ್ರಿಕ್ ಚಾರ್ಜ್ ಮಾಡಿದ್ರೆ ನೀವು 2,500 ಕಿಲೋಮೀಟರ್ ಓಡಿಸಬಹುದು. ನಿಮ್ಮ ಗಾಡಿಗೆ 500 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಇವತ್ತಿನ ಪೆಟ್ರೋಲ್ ರೇಟ್ಗೆ ಸುಮಾರು 5 ಲೀಟರ್ ಪೆಟ್ರೋಲ್ ಸಿಗುತ್ತೆ ಅನ್ಕೊಳ್ಳಿ. ನಿಮ್ಮ ಸ್ಕೂಟರ್ 35 ಕಿಲೋಮೀಟರ್ ಮೈಲೇಜ್ ಕೊಟ್ಟರು ಬರೀ 175 ಕಿಲೋಮೀಟರ್ ಮಾತ್ರ ಹೋಗುತ್ತೆ. ಆದರೆ ಅದೇ 500 ರೂಪಾಯಿನ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಖರ್ಚು ಮಾಡಿದರೆ ಎಷ್ಟು ಕಿಲೋಮೀಟರ್ ಓಡಾಡ್ಬೋದು ಗೊತ್ತಾ? ಗ್ರೀನ್ ಟೈಗರ್ ಎಲೆಕ್ಟ್ರಿಕ್ ಕನ್ವರ್ಷನ್ ಒಂದು ಫುಲ್ ಚಾರ್ಜ್ಗೆ 2 ಯೂನಿಟ್ ಅನ್ಕೊಳ್ಳಿ, ಅಂದರೆ ಸುಮಾರು 15 ರೂಪಾಯಿ ಖರ್ಚಾಗುತ್ತೆ. ಮತ್ತೆ 75 ಕಿಲೋಮೀಟರ್ವರೆಗೂ ರೇಂಜ್ ಸಿಗುತ್ತೆ ನಿಮಗೆ. ಅದೇ 500 ರೂಪಾಯಿಗೆ 33 ಸಲ ಚಾರ್ಜ್ ಮಾಡ್ಬೋದು. 33 × 75 ಮಾಡಿ ಸುಮಾರು 2475 ಕಿಲೋಮೀಟರ್ವರೆಗೂ ಓಡಾಡ್ಬೋದು. ಸೊ ನಿಮ್ಮ ಹತ್ರ ಇರೋ ಸ್ಕೂಟ್ರೆ ಆದರೆ ಎಲೆಕ್ಟ್ರಿಕ್ ಕನ್ವರ್ಷನ್, ಒಂದೇ ಸ್ಕೂಟರು ಒಂದೇ ಪ್ರಯಾಣ, ಆದರೆ ಖರ್ಚಿನಲ್ಲಿ ಭಾರಿ ವ್ಯತ್ಯಾಸ ಆಗುತ್ತೆ. ನೀವು ಹೊಸ ಸ್ಕೂಟರ್ ಬಗ್ಗೆ ಯೋಚನೆ ಮಾಡೋ ಬದಲು ನಿಮ್ಮ ನೆಚ್ಚಿನ ಹಾಗೂ ನಂಬಿಕೆಯ ಸ್ಕೂಟರ್ನ ನೀವು ನಿಮ್ಮ ಹತ್ರನೇ ಇಟ್ಕೋಬಹುದು. ಗ್ರೀನ್ ಟೈಗರ್ ಜೊತೆ ನಿಮ್ಮ ಈಗಿನ ಪೆಟ್ರೋಲ್ ಸ್ಕೂಟರ್ನೇ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. 500 ರೂಪಾಯಿ ಪೆಟ್ರೋಲ್ಗೆ 175 ಕಿಲೋಮೀಟರ್ ಓಡಾಡೋದು ಬೇಕಾ, ಅಥವಾ 500 ರೂಪಾಯಿ ಚಾರ್ಜ್ ಮಾಡಕ್ ಹಾಕಿದ್ರೆ 2 ರಿಂದ 2,500 ಕಿಲೋಮೀಟರ್ ಬೇಕಾ? ಕಮೆಂಟ್ ನಲ್ಲಿ ಹೇಳಿ. ನೀವು ಪೆಟ್ರೋಲ್ನ ಚೂಸ್ ಮಾಡ್ತೀರಾ ಅಥವಾ ಎಲೆಕ್ಟ್ರಿಕ್ ನ ಅಂತ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಕೂಟರ್ನ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.